ಎಲ್ಲರಿಗೂ ನಮಸ್ಕಾರ. ವಿಕ್ರಮಾದಿತ್ಯನಿಗೆ ಬೇತಾಳ ಮತ್ತೊಂದು ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತೈತಿ. ಮಗಧ ದೇಶವನ್ನು ಸತ್ಯದೇವ ಅನ್ನುವಂತಹ ಮಹಾರಾಜ ಆಳ್ತಾ ಇರ್ತಾನೆ. ಅವನ ರಾಜ್ಯದಲ್ಲಿ ಒಬ್ಬ ಹರಿಭಟ್ಟ ಅನ್ನುವಂತಹ ಒಬ್ಬ ಕವಿ, ಬಹಳ ಬಡತನ ಇರ್ತೈತಿ. ಅವ್ರು ಬಹಳ ಕವಿತೆಗಳನ್ನು ಸುಂದರವಾಗಿ ರಚನೆಯನ್ನು ಮಾಡ್ತಾ ಇರ್ತಾನೆ. ಅವ ಒಂದು ಸಲ ಏನು ಮಾಡ್ತಾನಂದ್ರೆ, ತಾನು ಬರೆದಂಥ ಕವಿತೆಯನ್ನು ತೆಗೆದುಕೊಂಡು ಬಂದು ಮಹಾರಾಜನ ಮುಂದೆ ಓದುತ್ತಾನೆ. ಮಹಾರಾಜನ ಭಾಳ ಸಂತೋಷಕ್ಕೈತಿ. ಭಾಳ ಸುಂದರವಾದಂಥ ಕವಿತೆಯನ್ನು ಆತ ಬರೆದಿರ್ತಾನೆ. ಮಹಾರಾಜನ ಮಗಳು ಪ್ರಿಯಂವದ, ಅವಳು ಕೂಡ ಈ ಸಾಹಿತ್ಯದಲ್ಲಿ, ಕಾವ್ಯ ರಚನೆಯಲ್ಲಿ ಎತ್ತಿದ ಕೈ ಅವಳದು. ಅವಳು ಈ ಕವಿತೆಯನ್ನು ಕೇಳಿ ಭಾಳ ಸಂತೋಷ ಪಡ್ತಾಳೆ. ಆ ನಂತರ ಅವಳು ಏನು ಮಾಡ್ತಾಳೆ ಅಂತಂದ್ರೆ, ಈ ಹರಿಭಟ್ಟ ಆಗಾಗ ಈ ಕವಿತೆಗಳನ್ನು ರಚನೆ ಮಾಡಿ ಹೇಳ್ತಾ ಇರ್ತಾನೆ. ಆಮೇಲೆ ಅವಳು ಕೂಡ ಏನು ಮಾಡಾಕತ್ತ ಅಂದ್ರೆ, ಪದ್ಯಗಳನ್ನು ರಚನೆ ಮಾಡೋದಕ್ಕೆ ಪ್ರಾರಂಭ ಮಾಡಿ ತನ್ನ ದಾಸಿಯ ಜೊತೆಗೆ ಆ ಕವಿತೆಗಳನ್ನು ಹರಿಭಟ್ಟನಿಗೆ ಕಳಿಸ್ತಾ ಇರ್ತಾಳೆ. ಹರಿಭಟ್ಟ ಅವಳನ್ನು ಕುರಿತಾದಂಥ ಸುಂದರವಾದಂಥ ಕವಿತೆಗಳನ್ನು ಅವನ ಒಬ್ಬ ಸೇವಕ ಇರ್ತಾನೆ, ಅವನ ಕಡೆ ಆತ ಕಳಿಸ್ತಾ ಇರ್ತಾನೆ. ಹೀಗಾಗಿ ಪ್ರತಿದಿನ ಏನಂತಂದ್ರೆ ಹರಿಭಟ್ಟ ಪ್ರಿಯಂವದೆಗೆ ಕಳಿಸ್ತಾ ಇರ್ತಾನೆ ಕವಿತೆಗಳನ್ನು ಬರೆದು. ಅದಕ್ಕೆ ಉತ್ತರವಾಗಿ ಪ್ರಿಯಂವದೆ ಹರಿಭಟ್ಟನಿಗೆ ಕಳಿಸ್ತಾ ಇರ್ತಾಳೆ. ಹೀಗಾಗಿ ಅವರಿಬ್ಬರಲ್ಲಿ ಬರ್ತಾ ಏನಂತಂದ್ರೆ, ಪ್ರೀತಿ ಇದ್ದದ್ದು, ಗಾಢವಾದಂಥ ಪ್ರೀತಿ ಇದ್ದದ್ದು ಉಂಟಾಗ್ತೈತಿ. ಆಮೇಲೆ ಅವ್ರೇನಂತಂದ್ರೆ, ಮಹಾರಾಜನ ಹೇಳಿ ಮದುವೆಯನ್ನು ಮಾಡ್ಕೋಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡ್ತಾರೆ. ಆವಾಗ ಹರಿಭಟ್ಟ ಒಂದ್ಸಲ ಆಸ್ಥಾನಕ್ಕೆ ಬರ್ತಾನೆ. ಆಸ್ಥಾನಕ್ಕೆ ಬಂದು ಮಹಾರಾಜನಿಗೆ ತನ್ನ ಮನಸ್ಸಿನ ಇಚ್ಛೆಯನ್ನು ಹೇಳಬೇಕು ಅಂತ ಹೇಳಿ ಆತ ಬಂದಿರ್ತಾನೆ. ಮಹಾರಾಜ, ನಾನು ನಿಮ್ಮಲ್ಲಿ ಒಂದು ವಿಷಯವನ್ನು ಅರಿಕೆ ಮಾಡ್ಕೋಬೇಕು ಅಂತ ಹೇಳಿ ಬಂದೇನೆ ಅಂತಂದು ಹೇಳಿ ಆತ ಹೇಳ್ತಿರ್ತಾನೆ. ಆ ಹೊತ್ತಿನೊಳಗೆ ಏನಕ್ಕೈತೆ ಅಂದರೆ, ಒಬ್ಬ ರಾಜಭಟ ಬರ್ತಾನೆ. ರಾಜಭಟ ಬಂದು ಆ ಮಗಧ ರಾಜದ ಪಕ್ಕದ ರಾಜ ವಿಜಯನಗರದ ಧರ್ಮದೇವ ಅನ್ನುವಂತಹ ಮಹಾರಾಜ ತಮ್ಮನ್ನು ಕಾಣೋದಕ್ಕಾಗಿ ಬಂದಾನ ಅಂತಂದು ಹೇಳಿ ಅನ್ನುವಂಥ ಸುದ್ದಿಯನ್ನು ರಾಜಭಟ ಮಹಾರಾಜನಿಗೆ ಹೇಳ್ತಾನೆ. ಈ ವಿಜಯನಗರದ ರಾಜ, ಆಮೇಲೆ ಈತ ಧರ್ಮದೇವ, ಇವನಿಗೂ ಮತ್ತು ಈ ಮಗಧ ರಾಜನಿಗೂ ಮೊದಲಿಂದ ಬಹಳ ವೈರತ್ವ ಇರ್ತೈತಿ. ಇವರ ನಡುವೆ ಅನೇಕ ಸಲ ಯುದ್ಧಗಳಾಗಿರ್ತಾವೆ. ಅವ ಬಂದಿರೋದನ್ನು ಕೇಳಿ ಈ ಮಗಧ ರಾಜ ಸತ್ಯದೇವ ಇದ್ದವ ಚಿಂತೆಗೊಳಗಾಗ್ತಾನೆ. ನನ್ನ ಕಡು ಶತ್ರು ಇವ, ಈ ಹೊತ್ತಿನಲ್ಲಿ ಈತ ಏಕೆ ಬಂದ, ಯಾವ ಕಾರಣದಿಂದ ಬಂದ ಅಂತಂದು ಹೇಳಿ ಆತ ಚಿಂತೆಗೀಡಾಗ್ತಾನೆ. ಆಮೇಲೆ ಭಟರಿಗೆ ಹೇಳ್ತಾನೆ, ಅವ್ರನ್ನ ನೀ ಕರೆದುಕೊಂಡು ಬಾ ಅಂತಂದು ಹೇಳಿದ ಕೂಡಲೇ ಅವ್ರು ಕರ್ಕೊಂಡ್ಬರ್ತಾರೆ. ಆ ರಾಜ ಬರ್ತಾನೆ, ಧರ್ಮದೇವ ಬರ್ತಾನೆ. ಆಮೇಲೆ ಅವನೊಂದಿಗೆ ಯಾವ ಸೈನ್ಯನೂ ಕರ್ಕೊಂಡ್ಬಂದಿರೋದಿಲ್ಲ, ಒಂದು 4 ಜನ ಸೈನಿಕರು ಮಾತ್ರ ಬಂದಿರ್ತಾರೆ. ಅವಾಗ ಈತಗ ಆಶ್ಚರ್ಯ ಆಕೈತಿ ಸತ್ಯದೇವಿಗೆ ಆಶ್ಚರ್ಯ ಆದ ಕೂಡಲೇ ಧರ್ಮದೇವ ಹೇಳ್ತಾನೆ, ಮಹಾರಾಜ, ನಾವು ಇಲ್ಲಿವರೆಗೆ ಬಹಳ ಕಡುವೈರಿಗಳಾಗಿದ್ವಿ, ಬಹಳ ಶತ್ರುತ್ವ ನಮ್ಮಲ್ಲಿತ್ತು. ಆದರೆ ಈಗ ಆ ಶತ್ರುತ್ವವನ್ನು ನೀಗಿಸಿ ಇಬ್ಬರೂ ಏನಂತಂದ್ರೆ ಸ್ನೇಹಿತರಾಗಬೇಕು ಅನ್ನುವಂಥ ಒಂದು ಅಭಿಲಾಷೆಯಿಂದ ನಾನು ಬಂದೇನೆ ಅಂತೇಳಿ ಹೇಳ್ತಾನೆ. ಮಹಾರಾಜ ಭಾಳ ಆಶ್ಚರ್ಯಕೈತಿ. ಅವಾಗ ಮತ್ತೆ ಏನಂತಾರೆ, ಧರ್ಮದೇವ ಹೇಳ್ತಾನೆ, ಇಲ್ಲ ಮಹಾರಾಜ, ಈ ಒಂದು ಶತ್ರುತ್ವದಿಂದ ನಮ್ಮ ಎರಡೂ ರಾಜ್ಯಗಳ ನಡುವೆ ಬಹಳ ಸಲ ಅನೇಕ ಸಲ ಯುದ್ಧಗಳಾಗ್ತಾವೆ, ಇಬ್ಬರೂ ಹಾನಿಯನ್ನು ಅನುಭವಿಸ್ತೀವಿ. ಅದಕ್ಕೆ ನನ್ನ ಮಗನಾದಂಥ ಇಂದ್ರಜಿತನಿಗೆ ನಿನ್ನ ಮಗಳಾದಂಥ ಪ್ರಿಯಂವದೆಯನ್ನು ಕೊಟ್ಟು ಮದುವೆ ಮಾಡಿದೆ ಅಂತಂದ್ರೆ ನಮ್ಮೊಳಗಿನ ಒಂದು ಶತ್ರುತ್ವ ಇದ್ದದ್ದು ಹೋಗ್ತೈತಿ, ಅಲ್ಲಿ ಬಂಧುತ್ವ ಇದ್ದದ್ದು ಪ್ರಾರಂಭ ಆಗ್ತೈತಿ. ನೋಡು ಮಹಾರಾಜ, ನೀನು ವಿಚಾರ ಮಾಡು ಅಂತ ಹೇಳಿ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತಾನೆ. ಅವಾಗ ಇದನ್ನು ಕೇಳಿದಂಥ ಮಹಾರಾಜನಿಗೂ ಬಹಳ ಸಂತೋಷಕ್ಕೈತಿ. ರಾಜನನ್ನ ಸತ್ಕಾರ ಮಾಡಿ ಕಳಿಸಿಕೊಡ್ತಾನ. ಅಲ್ಲದೆ ಆ ಮದುವೆಗೆ ತನ್ನ ಒಪ್ಪಿಗೆಯನ್ನು ಕೂಡ ಸೂಚಿಸ್ತಾನೆ. ಆತನಿಗೂ ಅನ್ನಿಸ್ತೈತಿ, ಅನೇಕ ಸಲ ಯುದ್ಧಗಳಾಗ್ತಾವೆ, ಎಷ್ಟೊಂದು ಆರ್ಥಿಕತೆಯನ್ನು ಜನರೆಲ್ಲ ಎಷ್ಟೊಂದು ಹಾನಿಗೊಳಗಾಗ್ತಾರೆ, ಆರ್ಥಿಕತೆ ಇದ್ದು ಕುಸಿದು ಹೋಗ್ತೈತಿ, ಎಷ್ಟೊಂದು ಜನ ನನ್ನ ಪ್ರಜೆಗಳನ್ನು ಕಳ್ಕೋಬೇಕಾಕೈತಿ. ಅದಕ್ಕೆ ಈ ಶತ್ರುತ್ವವನ್ನು ನಾವು ಯಾಕೆ ಈ ಬಂಧುತ್ವದೊಳಗೆ ನಾವು ಬದಲು ಮಾಡ್ಕೋಬಾರ್ದು ಅನ್ನುವಂಥದ್ದು ಮಹಾರಾಜನಿಗೂ ಏನಂತಾರೆ ಅನಿಸಿ
ಅವನ ಜೊತೆಗೆ ಸಂಬಂಧವನ್ನು ಕುದುರಿಸೋದಕ್ಕೆ ಒಪ್ಪಿಗೆ ಕೊಡ್ತಾನೆ. ಆಮೇಲೆ ಅದನ್ನು ಕೇಳಿದಂಥ ಅಲ್ಲೇ ಇರ್ತಾನ ಈ ಹರಿಭಟ್ಟ ಕವಿ. ಅವನಿಗೆ ಭಾಳ ನಿರಾಶೆ ಆಗ್ತೈತಿ. ಯಾಕಂತಂದ್ರೆ ಆ ಹರಿಭಟ್ಟ ಏನಂತಂದ್ರೆ ಒಂದು ಕನಸನ್ನು ಕಂಡಿರ್ತಾನೆ. ಏನಂತ, ರಾಜಕುಮಾರಿಯನ್ನು ನಾ ಮದುವೆ ಆಗಬೇಕು, ಪ್ರಿಯಮದಳನ್ನು ನಾ ಮದುವೆ ಆದ್ನಿ ಅಂತಂದ್ರೆ ನಾ ಅರಮನೆಯೊಳಗನೇ ಇರಬಹುದು, ಅರಮನೆಯ ಎಲ್ಲ ಸುಖಭೋಗಗಳನ್ನು ನಾ ಅನುಭವಿಸಬಹುದು, ಅತಿ ಆರಾಮದಾಯಕವಾದಂಥ ಐಷಾರಾಮಿ ಜೀವನವನ್ನು ನಾನು ನಡೆಸಬಹುದು ಅನ್ನುವಂಥ ಕನಸನ್ನು ಆತ ಕಂಡಿರ್ತಾನೆ. ಈ ಸಂಬಂಧಕ್ಕೆ ಒಪ್ಪಿಗೆ ಕೊಟ್ಟ ಕೂಡಲೇ ಅವನಿಗೆ ಬಹಳ ನಿರಾಶೆ ಆಕೈತಿ. ನಿರಾಶೆ ಆಗಿ ಆತ ಹೋಗ್ಬಿಡ್ತಾನೆ. ಹೋದ ಕೂಡಲೇ ಈ ವಿಷಯವನ್ನು ಕೇಳಿದಂಥ ಪ್ರಿಯಂವದೆ, ಅಂದರೆ ಈ ಇಂದ್ರಜಿತನೊಂದಿಗೆ ತಂದೆ ಮದುವೆ ಪ್ರಸ್ತಾಪ ಮಾಡಿದ್ದನ್ನು ಕೇಳಿದಂಥ ಪ್ರಿಯಂವದೆ, ಅವಳಿಗೂ ಕೂಡ ಭಾಳ ನಿರಾಶೆ ಆಕೈತಿ. ಅವಳ ತಂದೆ ಹೇಳ್ತಾಳೆ, ಅಲ್ಲ, ನೀವು ಒಂದು ಮಾತ್ರ ನಾನು ಕೇಳಬೇಕಾಗಿತ್ತು, ನೀವು ಕೇಳಲೇ ಇಲ್ಲ. ನಾನು ಒಬ್ಬನನ್ನು ಪ್ರೀತಿ ಮಾಡಕತ್ತೇನೆ, ಅದಕ್ಕೆ ನಾ ಅವನ ಜೊತೆ ಮದುವೆ ಮಾಡ್ಕೋಬೇಕು ಅಂತಂದೇಳಿ ನಾ ಕನಸನ್ನು ಕಂಡಿದ್ದೆ. ನನ್ನ ಕನಸನ್ನು ನೀವು ನಿರಾಶೆ ಮಾಡಿದ್ರಿ ಅಂತಂದು ಹೇಳಿ ಆಕೆ ಏನಂತಾರೆ ತನ್ನ ಅಳಲನ್ನು ತೊಡ್ಕೋತಾಳೆ. ಮಹಾರಾಜ ಹೇಳ್ತಾನೆ ಏನಂತಂದ್ರೆ, ನಿಜ ಐತಿ, ನಾನು ಒಬ್ಬ ತಂದೆಯಾಗಿ ನಾ ಈ ವಚನವನ್ನು ಮುರಿದು ನೀನು ಪ್ರೀತಿಸಿದಂಥ ಯುವಕನೊಂದಿಗೆ ಮದುವೆನ ನಾ ಮಾಡಬಹುದು. ಆದರೆ ನಾನು ಈ ಊರಿನ ರಾಜ ಅದೇನೆ, ಅದರಂತೆ ನೀನು ರಾಜಕುಮಾರಿ ಇದ್ದಿದ್ದಿ. ಇಷ್ಟು ವರ್ಷಗಳ ಶತ್ರುತ್ವದಿಂದ ನಮ್ಮ ರಾಜ್ಯ ಎಷ್ಟು ಹಾನಿಯನ್ನು ಅನುಭವಿಸೈತಿ ಅನ್ನೋದನ್ನು ನೀನು ಕಣ್ಣಾರೆ ಕಂಡಿದಿ. ಎರಡೂ ರಾಜ್ಯಕ್ಕೂ ಒಳಿತಾಗ್ತೈತಿ, ನಮ್ಮ ಪ್ರಜೆಗಳಿಗೆ ಒಳಿತಾಗ್ತೈತಿ, ಅವ್ರು ಸುಖವಾಗಿರ್ತಾರ ಅಂತಂದ್ರೆ ನಾವು ಯಾಕೆ ನಿನ್ನ ಪ್ರೀತಿಯನ್ನು ನೀ ಯಾಕೆ ತ್ಯಾಗ ಮಾಡಬಾರ್ದು ಅಂತಂದು ಹೇಳಿ ಆ ತಂದೆ ಆಕೆಯನ್ನು ಕೇಳ್ಕೊತಾನೆ. ಆಗ ಕಿವು ಅನ್ನಿಸ್ತೈತಿ, ಹೌದು, ಎರಡೂ ರಾಜ್ಯಗಳ ಒಳಿತಿಗಾಗಿ ನನ್ನ ಪ್ರೀತಿಯನ್ನು ನಾನು ತ್ಯಾಗ ಮಾಡಬೇಕು ಅಂತಂದು ಹೇಳಿ ಅನ್ನೋಂಥ ಒಂದು ನಿರ್ಧಾರಕ್ಕೆ ಆಕೆ ಬರ್ತಾಳೆ. ನಿರ್ಧಾರಕ್ಕೆ ಬಂದು ಏನು ಮಾಡ್ತಾಳೆ ಅಂತಂದ್ರೆ, ಆಕೆ ತನ್ನ ದಾಸಿಯ ಜೊತೆಗೆ ಒಂದು ವಿಷಯವನ್ನು ಆ ಹರಿಭಟನಿಗೆ ಕಳಿಸ್ತಾಳೆ. ಏನಂತಂದ್ರೆ, ಒಂದಿನ ರಾತ್ರಿ ಊರ ಹೊರಗಿರುವಂಥ ಒಂದು ಮಂದಿರ ಇರ್ತೈತಿ, ಕೃಷ್ಣ ಮಂದಿರ, ಅಲ್ಲೇ ನೀನು ಬರಬೇಕು ನನ್ನನ್ನು ಭೇಟಿ ಆಗೋದಕ್ಕಾಗಿ ಅಂತಂದು ಹೇಳಿ ದಾಸಿಯೊಂದಿಗೆ ಆಕೆ ಹೇಳಿ ಕಳಿಸ್ತಾಳೆ. ಹರಿಭಟ್ಟ ಕೂಡ ಒಪ್ಪಿಗೆ ಕೊಡ್ತಾನೆ. ಅವತ್ತು ರಾತ್ರಿ ಆತ ಅಲ್ಲಿಗೆ ಬರಬೇಕು ಅಂತ ಹೇಳಿ ನಿರ್ಧಾರ ಮಾಡಿರ್ತಾನೆ. ಆಗ ಏನಾಗಿರ್ತೈತಿ ಅಂದ್ರೆ, ಈ ಒಂದು ಮಗಧ ರಾಜ್ಯದೊಳಗೆ ಒಬ್ಬ ಕಾಲಿಯ ಅನ್ನುವಂಥ ಕಳ್ಳ, ದೊಡ್ಡ ಕಳ್ಳವ, ಅವನು ಈ ಕಳ್ಳತನವನ್ನು ದರೋಡೆತನವನ್ನು ಮಾಡ್ತಾನೆ ಇರ್ತಾನೆ. ರಾಜಭಟರು ಎಷ್ಟು ಹುಡುಕಾಡಿದ್ರು ಸಿಕ್ಕಿರೋದಿಲ್ಲ. ಜನರು ಬಹಳ ದೂರುಗಳನ್ನು ಹೇಳ್ತಾ ಇರ್ತಾರೆ. ಮಹಾರಾಜನಿಗೆ ಅದೊಂದು ದೊಡ್ಡ ಸಮಸ್ಯೆ ಆಗಿರ್ತೈತಿ. ಆ ಕಳ್ಳ ಏನಂತಂದ್ರೆ, ಆ ಮಂದಿರದ ಹತ್ತಿರ ಅವ ಏನಂತಂದ್ರೆ ಬಂದಿರ್ತಾನೆ, ಕಳ್ಳತನ ಮಾಡಬೇಕು ಅಂತೇಳಿ ಬಂದಿರ್ತಾನೆ. ಅದ ಹೊತ್ತಿನೊಳಗೆ ಈ ರಾಜಕುಮಾರಿ ತನ್ನ ಸಖಿಯೊಡನೆ ಆ ಮಂದಿರಕ್ಕೆ ಬರ್ತಾಳೆ. ಹರಿಭಟ್ಟನಿಗೆ ಹೇಳ್ತಾಳಲ್ಲ ಬರಾಕ, ಆಕೆ ಅಲ್ಲಿ ಬರ್ತಾಳೆ. ಆಮೇಲೆ ಅವಳು ಬರುವುದನ್ನು ನೋಡಿ ಆ ಕಳ್ಳ ಏನು ಮಾಡ್ತಾನಂದ್ರೆ, ಅಲ್ಲಿ ಒಂದು ವಿಗ್ರಹಗಳ ಹಿಂದಿನ ಭಾಗದೊಳಗೆ ಅಡ್ಕೊಂಡು ಕೂತ್ಕೋತಾನೆ. ಆಮೇಲೆ ಸ್ವಲ್ಪ ಹೊತ್ತಿಗೆ ಈ ಹರಿಭಟ್ಟನು ಬರ್ತಾನೆ. ಆ ರಾಜಕುಮಾರಿ ಹೇಳ್ತಾಳೆ, ಇಲ್ಲ, ನನ್ನ ಮದುವೆ ನಿಶ್ಚಯ ಮಾಡ್ಯಾರ ನನ್ನ ತಂದೆ, ನನ್ನ ರಾಜ್ಯದ ಒಳಿತಿಗಾಗಿ ನಾನು ಈ ತ್ಯಾಗವನ್ನು ಮಾಡಲೇಬೇಕಾಗೈತಿ ಅಂತಂದು ಹೇಳಿ ಅವಳು ಹೇಳ್ತಾನೆ. ನನ್ನನ್ನು ಮರೆತು ಬಿಡು ನೀನು ಅಂತಂದು ಹೇಳಿ ಹೇಳ್ತಾಳೆ. ಹೇಳಿದ ಕೂಡಲೇ ಅವಾಗ ಮೊದಲೇ ದೊಡ್ಡ ಕನಸನ್ನು ಕಂಡಂಥ ಹರಿಭಟ್ಟ ಅವನು ನಿರಾಶೆ ಆಗ್ತೈತಿ. ಅವತ್ತ ಹೇಳ್ತಾನ, ಹಂಗಂತಂದ್ರೆ ನಾನು ನಿನ್ನನ್ನು ಮರಿಬೇಕು ಅಂತಂದ್ರೆ ನಾನು ನಿನಗೆ ಎಷ್ಟೋ ಪತ್ರಗಳನ್ನು ಬರ್ತೇನೆ, ಕವನಗಳನ್ನು ಬರೆದು ಕಳಿಸೀನಲ್ಲ, ಆ ಎಲ್ಲ ನೀನು ಬರೆದಂಥ ಕವನಗಳು ನೀನು ನನ್ನ ಕಳಿಸಿದಿ, ಆ ಕವನಗಳನ್ನೆಲ್ಲನೂ ನಾನು ಸಂಗ್ರಹ ಮಾಡಿಟ್ಟೇನೆ. ನೀನು ಒಂದು ವೇಳೆ ನಿನ್ನ ಎಲ್ಲ ಆಭರಣಗಳನ್ನು, ನಿನ್ನಲ್ಲಿರುವಂಥ ಎಲ್ಲ ಆಭರಣಗಳನ್ನು ಗಂಟು ಕೊಟ್ಟು ನೀನು ನಾಳೆ ಇದೇ ಹೊತ್ತಿಗೆ ನಾನು ತಂದು ಕೊಟ್ಟೆ ಅಂತಂದ್ರೆ ನಾನು ನೀನು ಬರೆದಂಥ ಎಲ್ಲ ಪತ್ರಗಳನ್ನು ನಾನು ನಿನಗೆ ಕೊಡ್ತೇನೆ. ಇಲ್ಲ ತಪ್ಪದಿ ಅಂತಂದ್ರೆ ಆ ಪತ್ರಗಳನ್ನು ನಿನ್ನ ಮಹಾರಾಜನ ಏನು ಮದುವೆ ಆಗತ್ತೆಯಲ್ಲ ವಿಜಯನಗರದ ಅರಸು, ಅವನಿಗೆ ಮತ್ತು ಅವನ ಮಗ ನಿನ್ನನ್ನು ಮದುವೆಯಾಗುವಂಥ ವರನಿಗೆ ನಾ ಪತ್ರಗಳನ್ನು ನಾ ತೋರಿಸ್ತೇನೆ ಅಂತ ಹೇಳಿ ಅನ್ನುವಂಥ ಬೆದರಿಕೆಯನ್ನು ಹಾಕ್ತಾನೆ. ಅದು ಬಹಳ ಆಘಾತಕ್ಕೆ ತಗೆಗೆ ಇಂಥ ಮನುಷ್ಯನ ಒಂದು ದಾನ ಅಂತ ಹೇಳಿ ಆಯಿತು ಅಂತೇಳಿ ಒಪ್ಪಿಗೆಯನ್ನು ಕೊಡ್ತಾಳಕ್ಕಿ. ಅವಳು ಹೋಗ್ತಾಳೆ, ಅವನು ಹೋಗ್ತಾನೆ.
ಇದನ್ನೆಲ್ಲ ಆ ಕಳ್ಳ ಕೇಳ್ತಾ ಇರ್ತಾನೆ. ಆತನಿಗೆ ಭಾಳ ಸಿಟ್ಟು ಬರ್ತೈತಿ. ಎಂಥ ಮನುಷ್ಯ ಅದಾನಿವ, ಅವಳನ್ನು ಏನಂತ ಮೋಸ ಮಾಡಾಕತ್ತಾನಲ್ಲ, ಬಿಡಬಾರ್ದು, ಇವನ ಮನೆಗೆ ಹೋಗಿ ಹೆಂಗಾದರೂ ಆ ಪತ್ರಗಳನ್ನು ನಾ ಕದ್ದು ತರಬೇಕು ಅಂತಂದು ಹೇಳಿ ಏನು ಮಾಡ್ತಾನೆ ಅಂತಂದ್ರೆ, ಅವನು ಆ ರಾತ್ರಿ ಸ್ವಲ್ಪ ಹೊತ್ತಾದಮೇಲೆ ಆ ಹರಿಭಟ್ಟನ ಮನೆಗೆ ಹೋಗ್ತಾನೆ. ಹರಿಭಟ್ಟನ ಮನೆಗೆ ಹೋಗಿ ಅಲ್ಲಿ ಬಾಗಿಲವನ್ನು ಬಡಿತಾನೆ. ಬಡಿದಂಥ ಹೊತ್ತಿನೊಳಗೆ ಆ ಹರಿಭಟ್ಟನೊಂದಿಗೆ ಅವನೊಬ್ಬ ಮಿತ್ರನೂ ಇರ್ತಾನೆ, ಯಾವಾಗಲೂ ಸತತವಾಗಿರ್ತಿರ್ತಾನೆ. ಹರಿಭಟ್ಟ ಬಾಗಿಲ ತೆಗಿತಾನೆ. ತೆಗೆದ ಕೂಡಲೇ ಈ ಕಳ್ಳ ಅವನಿಗೆ ಬೆದರಿಕೆಯನ್ನು ಹಾಕ್ತಾನೆ. ರಾಜ್ಕುಮಾರಿಯ ಎಲ್ಲ ಪತ್ರಗಳನ್ನು ನೀನು ಕೊಡು, ಇಲ್ಲ ನೀನು ಕೊಂದು ಹಾಕ್ತೇನೆ ಅಂತೇಳಿ ಚೂರಿಯನ್ನು ತೋರಿಸ್ತಾನೆ. ಆವಾಗ ಆ ಹರಿಭಟ್ಟ ಏನಂತಂದ್ರೆ ಆ ಎಲ್ಲ ಪತ್ರಗಳನ್ನು ತೊಗೊಂಡು ಬರ್ತಾನೆ. ತೊಗೊಂಡು ಬಂದು ಅವಂಗೆ ನಿರಾಶೆ ಆಗಿರ್ತೈತಿ. ಅವನ ಆ ಕಳ್ಳನೊಂದಿಗೆ ಕಾದಾಟವನ್ನು ಶುರು ಮಾಡ್ತಾನೆ. ಇಬ್ಬರ ನಡುವೆ ಭಾಳ ಹೊಡೆದಾಟ ಉಂಟಾಗ್ತೈತಿ. ಆದಂಥ ಹೊತ್ತಿನೊಳಗೆ ಆ ಕಳ್ಳ ಇದ್ದವ ಆ ಹರಿಭಟ್ಟನನ್ನು ಕೊಂದು ಬಿಡ್ತಾನೆ. ಕೊಂದು ಕೂಡಲೇ ಅವನ ಸ್ನೇಹಿತ ಏನಿರ್ತಾನಲ್ಲ ಅವ ತಪ್ಪಿಸ್ಕೊಂಡು ಓಡೋಗಿರ್ತಾನೆ. ಆವಾಗ ಈ ಕಳ್ಳ ಕಾಲಿಯ ಕಳ್ಳ ಅವ ಏನು ಮಾಡ್ತಾನೆ ಅಂದ್ರೆ ಅಷ್ಟು ಓಲೆಗಳನ್ನು ತೊಗೊಂಡು ಬರ್ತಾನೆ. ತಗೊಂಡು ಮಾರನೇ ದಿನ ದೇವಸ್ಥಾನಕ್ಕೆ ಬರ್ತಾನೆ. ರಾಜ್ಕುಮಾರಿ ಕೂಡ ತನ್ನ ಎಲ್ಲ ವಸ್ತು ಒಡವೆಗಳನ್ನು ಆಭರಣಗಳನ್ನು ತೊಗೊಂಡಾಕಿ ಬಂದಿರ್ತಾಳಲ್ಲಿ. ತೊಗೊಂಡು ಬಂದಿರ್ತಾಳೆ. ಆ ಹೊತ್ತಿಗೆ ಆಕೆ ಕಾಯ್ತಾ ಇರ್ತಾಳೆ. ಕಾಲಿಯ ಇದ್ದ ಬರ್ತಾನೆ. ಬಂದು ಹೇಳ್ತಾನೆ, ರಾಜ್ಕುಮಾರಿ, ನೀನು ಬರೆದಂಥ ಎಲ್ಲ ಓಲೆಗಳು ಇಲ್ಲದಾವು, ನೀವುಗಳನ್ನು ತೆಗೆದುಕೋ. ನೀನು ಆ ರಾಜ್ಕುಮಾರನ ಮದುವೆ ಆಗು. ನೀನು ಪ್ರೀತಿ ಮಾಡಿದಂಥ ಆ ಯುವಕ ಹರಿಭಟ್ಟ ಅವನು ಸರಿ ಇಲ್ಲ ಅಂತ ಹೇಳಿ ಆತ ಹೇಳ್ತಾನೆ. ಹೇಳಿದ ಕೂಡಲೇ ಆವಾಗ ಆ ರಾಜ್ಕುಮಾರಿಗೆ ಭಾಳ ಸಂತೋಷಕ್ಕೈತಿ. ಆಮೇಲೆ ಕಾಲಿಯಾಗಿ ಹೇಳ್ತಾನೆ, ನನಗೆ ಅವನ ನಡುವೆ ಭಾಳ ಹೊಡೆದಾಟ ಆಯ್ತು. ಅವನನ್ನು ನಾ ಚೂರಿಯಿಂದ ಕೊಂದುಬಿಟ್ಟೇನೆ. ಇನ್ನು ಮೇಲೆ ಅವನಿಗೆ ಬಾಧೆ ನಿನಗೇನೂ ಆಗೋದಿಲ್ಲ ಅನ್ನುವಂಥ ಧೈರ್ಯವನ್ನು ಕೊಡ್ತಾನೆ. ಅಷ್ಟರಲ್ಲಿ ಏನಾಕೈತಿ ಅಂದ್ರೆ ಆ ಹರಿಭಟ್ಟನ ಸ್ನೇಹಿತ ರಾಜಭಟರನ್ನ ಕರೆದುಕೊಂಡು ಬರ್ತಿರ್ತಾನೆ. ಈ ಎಲ್ಲ ಮಾತನ್ನು ಕೇಳಿರ್ತಾನವ. ರಾಜಭಟರನ್ನ ಕರೆದುಕೊಂಡು ಬರ್ತಾನೆ. ಆವಾಗ ಈ ಕಳ್ಳ ಏನು ಹೇಳ್ತಾನಂದ್ರೆ, ಆ ಮೂರ್ತಿ ಹಿಂಭಾಗದಲ್ಲಿ ನೀವು ಅಡುಕೂರಿ ಅಂತಂದು ಹೇಳಿ ಅವ್ರಿಗೆ ಸೂಚನೆಯನ್ನು ಮಾಡ್ತಾನೆ. ಆಮೇಲೆ ರಾಜಭಟ್ರೆಲ್ಲ ಬರ್ತಾರ. ಇನ್ನೆಷ್ಟು ವರ್ಷ ಆತ ನಾವು ಹುಡುಕಾಡಕತ್ತಿ, ನೀ ಸಿಕ್ಕೇ ಇಲ್ಲ ಕಾಲಿಯ ಅಂತಂದು ಹೇಳಿ ಆತನಿಗೆ ಅವ್ರು ಬೇಡಿಯನ್ನು ಹಾಕಿ ಕರೆದುಕೊಂಡು ಹೋಗ್ತಾರೆ. ಆಮೇಲೆ ಅಲ್ಲಿ ಈಕಿ ರಾಜಕುಮಾರಿ ಅರಮನೆಗೆ ಹೋಗ್ತಾಳೆ. ಅರಮನೆಗೆ ಹೋಗಿ ತಂದೆಯೊಂದಿಗೆ ಎಲ್ಲ ವಿಷಯವನ್ನು ಹೇಳ್ತಾಳೆ. ನಾನು ಎಷ್ಟು ಪ್ರೀತಿ ಮಾಡಿದ್ದೆ, ಅವನೇ ನನಗೆ ಮೋಸ ಮಾಡ್ದ. ಆದರೆ ಒಬ್ಬ ಕಳ್ಳ, ಪ್ರಖ್ಯಾತನಾದಂಥ ಕಳ್ಳ ಇದ್ದವ ನನ್ನ ಮಾನವನ್ನು ಕಾಪಾಡ್ದ, ನಮ್ಮ ರಾಜ್ಯದ ಮಾನವನ್ನು ಕಾಪಾಡ್ದ ಅಂತಂದು ಹೇಳಿ ಅವಳು ಹೇಳ್ತಾಳೆ. ನೋಡು, ಅವನಿಗೆ ಶಿಕ್ಷೆಯನ್ನು ಕೊಡುವುದರ ಬದಲು ನೀನು ಕ್ಷಮಾ ಮಾಡು ಅಂತಂದು ಹೇಳಿ ಹೇಳ್ತಾಳೆ. ಮಾರನೇ ದಿನ ಆ ರಾಜಭಟರು ಅವನನ್ನು ಬೇಡಿಯನ್ನು ಹಾಕಿಕೊಂಡು ಸಭೆಗೆ ಕರ್ಕೊಂಡು ಬರ್ತಾರೆ. ಅವಾಗ ಮಹಾರಾಜ ಹೇಳ್ತಾನೆ, ನೀನು ನನ್ನ ಮಗಳನ್ನು ಕಾಪಾಡಿದೆ, ನನ್ನ ಮಗಳ ಮಾನವನ್ನು ನೀನು ಕಾಪಾಡಿದೆ. ಆದರೆ ನೀನೊಬ್ಬ ದರೋಡೆಕೋರ ಕಳ್ಳ, ನನ್ನ ರಾಜ್ಯದ ಜನತೆಗೆ ನೀ ಭಾಳ ಹಾನಿಯನ್ನು ಉಂಟು ಮಾಡಿದಿ. ನಾನು ನಿನಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡ್ತೀನಿ ಅಂತಂದು ಹೇಳಿ ಆತ ಹೇಳ್ತಾನೆ. ರಾಜ್ಕುಮಾರಿ ಭಾಳ ಆಘಾತ ಅನ್ನಿಸ್ತೈತಿ. ಈ ಕಥೆಯನ್ನು ಬೇತಾಳ ಇದ್ದ ಮಹಾರಾಜನಿಗೆ ಹೇಳ್ತೈತಿ. ಆಮೇಲೆ ಪ್ರಶ್ನೆಯನ್ನು ಕೇಳ್ತೈತಿ ಎಂದಿನಂತೆ, ಅಲ್ಲ ಮಹಾರಾಜ, ಆ ಕಳ್ಳ ಇದ್ದವ ಈ ರಾಜ್ಕುಮಾರಿಯ ಒಂದು ಮಾನವನ್ನು ಕಾಪಾಡ್ದ, ಆ ಕೆಟ್ಟ ಮನುಷ್ಯನನ್ನು ಕೊಂದು ಹಾಕ್ದ. ಅಂಥವನಿಗೆ ರಾಜ ಕ್ಷಮೆ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಮರಣದಂಡನೆಯನ್ನು ಕೊಟ್ಟನಲ್ಲ, ಇದು ಸರಿಯೇನು ಅಂತಂದು ಹೇಳಿ ಬೇತಾಳ ಕೇಳ್ತೈತಿ ಸರಿಯಾದಂಥ ಉತ್ತರವನ್ನು ಹೇಳುವಂತ. ಆವಾಗ ಮಹಾರಾಜ ಹೇಳ್ತಾನೆ, ಒಬ್ಬ ತಂದೆಯ ಸ್ಥಾನದೊಳಗೆ ನಿಂತು ಅವ ಆ ಕಳ್ಳನನ್ನು ಕ್ಷಮೆ ಮಾಡಬಹುದಾಗಿತ್ತು. ಆದರೆ ಆತ ಒಬ್ಬ ರಾಜ ಅಂತಂದ ಕೂಡಲೇ ಪ್ರಜೆಗಳ ಹಿತಕ್ಕಾಗಿ ಆ ಕಳ್ಳ ಬಹಳಷ್ಟು ದರೋಡೆಕೋರೆಯನ್ನು ಮಾಡಿರ್ತಾನೆ, ಕೊಲೆಗಳನ್ನು ಮಾಡಿರ್ತಾನೆ, ಕಳ್ಳತನವನ್ನು ಮಾಡಿರ್ತಾನೆ. ಇಂಥವನಿಗೆ ಕಾನೂನು ರೀತಿ ಅಪರಾಧ ಕೊಡುವುದು ರಾಜನ ಕರ್ತವ್ಯ, ಅವನ ಧರ್ಮ. ಅದಕ್ಕಾಗಿ ಆತ ರಾಜನ ಕರ್ತವ್ಯವನ್ನು ನಿರ್ವಹಿಸಿದ, ಅವನಿಗೆ ಮರಣದಂಡನೆಯನ್ನು ಕೊಟ್ಟ ಅಂತ ಹೇಳಿ ಆತ ಹೇಳ್ತಾನೆ. ಅವು ಬೇತಾಳ ಇದ್ದದ್ದು ಭಾಳ ಸರಿಯಾದಂಥ ಉತ್ತರವನ್ನು ಕೊಟ್ಟೆ ನೀನು, ಆದರೆ ಮೌನವನ್ನು ಮುರಿದು ಬಿಟ್ಟೆ ಅಂತ ಮತ್ತೆ ಹೋಗಿಬಿಡ್ತೈತಿ.
ಮತ್ತೆ ಏನಂತಂದ್ರೆ ಮಹಾರಾಜ ಅದರ ಬೆನ್ನನ್ನು ಹತ್ತತಾನೆ. ಇಲ್ಲಿಗೆ ಈ ಕತೆ